ನೀಡ್ಸ ಪಬ್ಲಿಕ್ನ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ನೀವೇನಾದ್ರೂ ಒಂದು ಬ್ಲೂಟೂತ್ ಹೆಡ್ಸೆಟ್ ಅನ್ನ ಅಥವಾ ಏರ್ಪಾಡ್ಸ್ ಅನ್ನ ಖರೀದಿ ಮಾಡಬೇಕಾಗಿತ್ತು ಅನ್ಕೊಂಡಿದ್ದೀರಾ ಅಂತಂದ್ರೆ ಇವತ್ತಿನ ಎಪಿಸೋಡ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹೌದು, ಬೌಲ್ಟ್ ಆಡಿಯೋ ಕಡೆಯಿಂದ ಪ್ರೋಪಾಡ್ಸ್ ಎಕ್ಸ್ ಅನ್ನುವಂತ ಒಂದು ಏರ್ಪಾಡ್ಸ್ ಅನ್ನ ಲಾಂಚ್ ಮಾಡಿರುವಂತದ್ದು. ₹1500 ಬಜೆಟ್ ನಲ್ಲಿ ನೀವೇನಾದ್ರೂ ಬ್ಲೂಟೂತ್ ಹೆಡ್ಸೆಟ್ ಅನ್ನ ಅಥವಾ ಏರ್ಪಾಡ್ಸ್ ಅನ್ನ ಖರೀದಿ ಮಾಡಬೇಕಾಗಿತ್ತು ಅನ್ಕೊಂಡಿದ್ದೀರಾ ಅಂತಂದ್ರೆ ಇದು ಕೂಡ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಬನ್ನಿ ನೋಡೋಣ, ಒಂದು ಪ್ರೋಪಾಡ್ಸ್ ಎಕ್ಸ್ ನಲ್ಲಿ ಏನ್ ಚೆನ್ನಾಗಿದೆ, ಏನ್ ಚೆನ್ನಾಗಿಲ್ಲ, ಇದನ್ನ ಖರೀದಿ ಮಾಡಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು. ಓಕೆ, ಬೌಲ್ಟ್ ಆಡಿಯೋದ ಒಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಇವರು ಬಾಕ್ಸ್ ನ ಸಖತ್ತಾಗಿ ಡಿಸೈನ್ ಮಾಡ್ತಾರೆ. ಆಮೇಲೆ ಬಾಕ್ಸ್ ನ ಅನ್ಬಾಕ್ಸ್ ಮಾಡುವಾಗ ನಮಗೆ ಮೊಬೈಲ್ ಫೋನ್ ಅನ್ನ ಅನ್ಬಾಕ್ಸ್ ಮಾಡ್ತಿದೀವಿ ಅನ್ನೋ ಫೀಲ್ ಖಂಡಿತವಾಗ್ಲೂ ನಮಗೆ ಬರುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇದ್ರೆ ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ಬ್ರ್ಯಾಂಡಿಂಗ್ ಅನ್ನ ಮೆನ್ಷನ್ ಮಾಡಿರುವಂತದ್ದು, ಕೆಳಗಡೆ ಭಾಗದಲ್ಲಿ ಪ್ರೋಪಾಡ್ಸ್ ಎಕ್ಸ್ ಅಂತ ಮಾಡೆಲ್ ನೇಮ್ ಅನ್ನ ಕೊಟ್ಟಿದ್ದಾರೆ. ಮತ್ತೊಂದು ಭಾಗದಲ್ಲಿ ಬ್ರ್ಯಾಂಡಿಂಗ್ ಅನ್ನ ಮೆನ್ಷನ್ ಮಾಡಿರುವಂತದ್ದು, ಇನ್ನು ಕೆಳಗಡೆ ಭಾಗದಲ್ಲಿ ಇದರ ಎಲ್ಲಾ ಫೀಚರ್ಸ್ ಅನ್ನ ಮೆನ್ಷನ್ ಮಾಡಿರುವಂತದ್ದು. ಹೌದು, ಇದರಲ್ಲಿ ಎಕ್ಸ್ಟ್ರಾ ಬ್ಯಾಸ್ ನಮಗೆ ಸಿಗ್ತಾ ಇರುವಂತದ್ದು, ಬಿಲ್ಟ್ ಇನ್ ಮೈಕ್ ಇದೆ ಅಂತ ಹೇಳ್ತಾ ಇದ್ದಾರೆ. HD ಡೀಪ್ ಬ್ಯಾಸ್ ಅಂಡ್ 3D ಅಕಾಸ್ಟಿಕ್ಸ್ ಅನ್ನ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇರುವಂತದ್ದು. 1 ವರ್ಷಗಳ ಕಾಲ ವಾರಂಟಿಯೊಂದಿಗೆ ಬಿಲ್ಟ್ ಇನ್ ಮೈಕ್ರೋ ಊಫರ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಾಕ್ಸ್ ನ ಹಿಂದ್ಗಡೆ ಭಾಗದಲ್ಲಿ ಇದರ ಎಲ್ಲಾ ಫೀಚರ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಹೌದು, ಈ ಏರ್ಪಾಡ್ಸ್ ನಲ್ಲಿ ನೀವು ಕಾಲ್ ಮತ್ತು ಮ್ಯೂಸಿಕ್ ನ ಕಂಟ್ರೋಲ್ ಮಾಡಬಹುದು. ಸಿರಿ ಮತ್ತು ಗೂಗಲ್ ವಾಯ್ಸ್ ಅಸಿಸ್ಟೆಂಟ್ ನಾವು ಇದರಲ್ಲಿ ಯೂಸ್ ಮಾಡಬಹುದು. ನಾಯ್ಸ್ ಕ್ಯಾನ್ಸಲೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಬ್ಲೂಟೂತ್ 5.0 ಆಟೋ ಪೇರ್ ನಮಗೆ ಇಲ್ಲಿ ಸಿಗ್ತಾ ಇರುವಂತದ್ದು. ಬೋತ್ ಏರ್ಪಾಡ್ಸ್ ಮಾಸ್ಟರ್ಸ್ ಅಂತ ಹೇಳ್ತಾ ಇದ್ದಾರೆ. ಹೌದು, ನಾವು ಎರಡು ಏರ್ಪಾಡ್ಸ್ ಅನ್ನ ಸಿಂಗಲ್ ಆಗಿ ಸಹಿತ ಯೂಸ್ ಮಾಡಬಹುದು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಇನ್ನು ಸ್ಟೆರಿಯೋ ಕಾಲಿಂಗ್ ಮತ್ತು ಮೈಕ್ ಆಪ್ಷನ್ ಇದರಲ್ಲಿ ಕೊಟ್ಟಿದ್ದಾರೆ. ಓಕೆ, ಈಗ ಬಾಕ್ಸ್ ಅನ್ನ ಓಪನ್ ಮಾಡೋಣ. ನೋಡ್ತಾ ಇದ್ರೆ ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ನಮಗೆ ಮೇಲ್ಗಡೆ ಭಾಗದಲ್ಲಿ ವಾರಂಟಿ ಕಾರ್ಡ್ ನೊಂದಿಗೆ ನಮಗೆ ಯೂಸರ್ ಮ್ಯಾನುವಲ್ ಇಲ್ಲಿ ಕೊಟ್ಟಿರುವಂತದ್ದು. ಸೊ ವಾರಂಟಿ ಕಾರ್ಡ್ ನ ಹಿಂದ್ಗಡೆ ಭಾಗದಲ್ಲಿ ₹100 ಒಂದು ಗಿಫ್ಟ್ ವಾಚರ್ ಸಹಿತ ಇಲ್ಲಿ ಕೊಟ್ಟಿದ್ದಾರೆ. ಜಸ್ಟ್ ಒಂದು QR ಕೋಡ್ ಸ್ಕ್ಯಾನ್ ಮಾಡುವ ಮೂಲಕ ನಾವು ₹100 ಗಿಫ್ಟ್ ವಾಚರ್ ನಾವು ಕ್ಲೇಮ್ ಸಹಿತ ಮಾಡಬಹುದು. ಸೊ ಇದನ್ನ ಬಿಟ್ಟರೆ ನೋಡ್ತಾ ಇದ್ರೆ ಎಕ್ಸೆಸರೀಸ್ ಬಾಕ್ಸ್ ನಲ್ಲಿ ಕೊಟ್ಟಿರುವಂತದ್ದು. ಎಕ್ಸೆಸರೀಸ್ ಬಾಕ್ಸ್ ನಲ್ಲಿ ನಮಗೆ ಇದನ್ನ ಚಾರ್ಜ್ ಮಾಡಕ್ಕೆ, ಏರ್ಪಾಡ್ಸ್ ಅನ್ನ ಚಾರ್ಜ್ ಮಾಡಕ್ಕೆ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಕೊಟ್ಟಿರುವಂತದ್ದು. ಜೊತೆಗೆ 2 ಪೇರ್ ಎಕ್ಸ್ಟ್ರಾ ಅಕಾಸ್ಟಿಕ್ಸ್ ನಲ್ಲಿ ನಮಗೆ ಕೊಟ್ಟಿದ್ದಾರೆ. ಓಕೆ, ಇವೆಲ್ಲವನ್ನ ಪಕ್ಕಕ್ಕಿಟ್ಟು ಕೇಸ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ನಮಗೆ ನೋಡೋಕೆ ಈ ರೀತಿಯಾಗಿ ಸಿಗ್ತಾ ಇದೆ. ಒಂದು ಬ್ಲಾಕ್ ಕಲರ್ ಒಂದು ಕೇಸ್ ಇದಾಗಿರುವಂತದ್ದು. ಮೊದಲನೇದಾಗಿ ಇದರ ಒಂದು ಲುಕ್, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಲುಕ್ ಮತ್ತು ಡಿಸೈನ್ ತುಂಬಾ ಚೆನ್ನಾಗಿದೆ. ಇದನ್ನ ಒಂಥರ ಆಪಲ್ ನ ಕಾಪಿ ಮಾಡಿದ್ರೆ ಅಂತ ಖಂಡಿತವಾಗ್ಲೂ ನಮ್ಗೆ ಅನ್ಸುತ್ತೆ. ನೋಡ್ತಾ ಇರೋ ಮೇಲ್ಗಡೆ ಭಾಗದಿಂದ ನಾವು ಇದನ್ನ ಓಪನ್ ಮಾಡಬಹುದು. ಇನ್ನು ಇದ್ರ ಮೇಲ್ಗಡೆ ಭಾಗದಲ್ಲಿ ಬೌಲ್ಟ್ ಆಡಿಯೋ ಅಂತ ಒಂದು ಬ್ರ್ಯಾಂಡಿಂಗ್ ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕೆಳಗಡೆ ಭಾಗದಲ್ಲಿ 4 LED ಇಂಡಿಕೇಶನ್ ಲೈಟ್ಸ್ ನಮಗೆ ಇಲ್ಲಿ ಕೊಟ್ಟಿರುವಂತದ್ದು. ಇನ್ನು ಇದರ ಕೆಳಗಡೆ ಭಾಗದಲ್ಲಿ ಚಾರ್ಜ್ ಮಾಡಕ್ಕೆ ಟೈಪ್ ಸಿ ಪೋರ್ಟ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಲುಕ್, ಡಿಸೈನ್ ಓಕೆ ಅಂತ ಹೇಳ್ಬೋದು. ಇನ್ನು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಮೇಡ್ ಆಫ್ ಗುಡ್ ಪ್ಲಾಸ್ಟಿಕ್ ಇಂದ ಇದನ್ನ ರೆಡಿ ಮಾಡಿದ್ದಾರೆ. ಓಕೆ, ನಾ ಏರ್ಪಾಡ್ಸ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಈ ರೀತಿಯಾಗಿ ನಮಗೆ ನೋಡೋಕೆ ಸಿಗ್ತಾ ಇದೆ. ಬ್ಲ್ಯಾಕ್ ಕಲರ್ ನಲ್ಲಿ ನಮಗೆ ಒಂದು ಏರ್ಪಾಡ್ಸ್ ಸಿಗ್ತಾ ಇರುವಂತದ್ದು. ತುಂಬಾ ಲೈಟ್ ವೇಟ್ ಆಗಿದೆ ಇದು, ಆಯ್ತಾ. ಕಿವಿಲಿ ಇವುಗಳನ್ನು ಹಾಕೊಂಡಾಗ ನಮಗೆ ಹಾಕೊಂಡಿದ್ದೀವಿ ಇಲ್ಲೋ ಅನ್ನೋದು ಗೊತ್ತಾಗಲ್ಲ, ಫೀಲ್ ಆಗಲ್ಲ ನಮಗೆ, ಅಷ್ಟು ಲೈಟ್ ವೇಟ್ ಆಗಿದೆ ಇದು. ಸೊ ಇದರ ಒಂದು ಲುಕ್, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳೋದಾದ್ರೆ ಸೊ ಲುಕ್, ಡಿಸೈನ್ ಆಸ್ ಯೂಸಲ್ ಎಲ್ಲ ಒಂದು ಏರ್ಪಾಡ್ಸ್ ತರನೇ ಇದೆ. ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳೋದಾದ್ರೆ ಮೇಡ್ ಆಫ್ ಪ್ಲಾಸ್ಟಿಕ್ ಅಂತ ಹೇಳ್ಬೋದು. 2 ಏರ್ಪಾಡ್ಸ್ ನ ಮೇಲ್ಗಡೆ ಭಾಗದಲ್ಲಿ ಬೌಲ್ಟ್ ಅಂತ ಒಂದು ಬ್ರ್ಯಾಂಡಿಂಗ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಇದರಲ್ಲಿ ಸಹಿತ ನಮಗೆ LED ಇಂಡಿಕೇಶನ್ ಲೈಟ್ ನ ಕೊಟ್ಟಿರೋದು ವಿಶೇಷ ಅಂತ ಹೇಳ್ಬೋದು. ಇನ್ನು ಈ ಏರ್ಪಾಡ್ಸ್ ನಲ್ಲಿ ಬ್ಲೂಟೂತ್ ವರ್ಷನ್ 5.0 ಇರುವಂತದ್ದು. ಒಂದ್ಸರಿ ನಾವು ಇದನ್ನ ಕೇಸ್ ನಿಂದ ಹೊರಗೆ ತೆಗೆದ್ವಿ ಅಂತಂದ್ರೆ ಆಟೋಮೆಟಿಕ್ ಆಗಿ ಇದು ಪೇರ್ ಆಗುತ್ತೆ. ಸೊ ನಂತರ ನಮ್ಮ ಫೋನ್ಗೆ ಕನೆಕ್ಟ್ ಮಾಡ್ಕೊಂಡು ನಾವು ಇದನ್ನ ಈಸಿಯಾಗಿ ಉಪಯೋಗಿಸಬಹುದು. ಸೊ ನೀವು ಐಫೋನ್ಗೆ ಕನೆಕ್ಟ್ ಮಾಡಿದ್ದೀರಾ ಅಂತಂದ್ರೆ ಒಂದ್ಸಾರಿ ಬಿಟ್ಟು 2 ಸಾರಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಇದು ಪೇರ್ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಆಂಡ್ರಾಯ್ಡ್ ಅಲ್ಲಿ ಫಸ್ಟ್ ಟೈಮ್ಗೆ ಇದು ಕನೆಕ್ಟ್ ಆಯಿತು ನಾನು ಟ್ರೈ ಮಾಡಿದಾಗ. ಇನ್ನು ನೀವು ಒಂದ್ಸಾರಿ ಇದನ್ನ ನಿಮ್ಮ ಫೋನಿಗೆ ಕನೆಕ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ 8ರಿಂದ 10 ಮೀಟರ್ ಸರೌಂಡಿಂಗ್ ಅಲ್ಲಿ ನಾವು ಆರಾಮಾಗಿ ಇದನ್ನ ಯೂಸ್ ಮಾಡ್ಬೋದು. ಯಾವುದೇ ರೀತಿ ಕನೆಕ್ಟಿವಿಟಿ ಇಶ್ಯೂ ಆಗಲ್ಲ ಅಂತ ಹೇಳ್ಬೋದು. ಇನ್ನು ಇದರ ಟಚ್ ಕಂಟ್ರೋಲ್ಸ್ ಬಗ್ಗೆ ಮಾತಾಡೋದಾದ್ರೆ ಹೌದು, ಇದರಲ್ಲಿ ಟಚ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಸೊ ನೀವು ಐಫೋನ್ಗೆ ಯೂಸ್ ಮಾಡ್ತೀರಾ ಅಂತಂದರೆ ಸಿರಿ ಕಂಟ್ರೋಲ್ ಮಾಡ್ಬೋದು. ಇನ್ನು ಆ್ಯಂಡ್ರಾಯ್ಡಲ್ಲಿ ನೀವು ಗೂಗಲ್ ವಾಯ್ಸ್ ಅಸಿಸ್ಟೆಂಟ್ನ ಸಹಿತ ಇದರಲ್ಲಿ ಕಂಟ್ರೋಲ್ ಮಾಡ್ಬೋದು. ಬಟ್ ಟಚ್ ಅಷ್ಟು ಚೆನ್ನಾಗಿ, ಅಷ್ಟು ಅಕ್ಯುರೇಟಾಗಿ ವರ್ಕ್ ಆಗಲ್ಲ, ಆಯಿತಾ. ನೀವು 2-3 ಸಾರಿ ಪ್ರೆಸ್ ಮಾಡಿದರೆ ಒನ್ ಟೈಮ್ ಇದು ವರ್ಕ್ ಆಗುತ್ತೆ. ಇನ್ನು ಚೆನ್ನಾಗಿ ಇಂಪ್ರೂವ್ ಮಾಡ್ಬೋದಿತ್ತು ಟಚ್ ಕಂಟ್ರೋಲ್ಸ್ನ ಇವರು. ಇನ್ನು ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ ಸೌಂಡ್ ಕ್ವಾಲಿಟಿ, ಬ್ಯಾಸ್ ಎಫೆಕ್ಟ್ ಮತ್ತು ಬೀಟ್ಸ್ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಕ್ಲಿಯರಾಗಿ ನಮಗೆ ಸೌಂಡ್ ಕೇಳಿಸುತ್ತೆ ಅಂತ ಹೇಳ್ಬೋದು. ಇವನ್ ನೀವು ಕಾಲ್ಸ್ ತೊಗೊಂಡಾಗ ಸಹಿತ ಮೈಕ್ನಲ್ಲಿ ಯಾವುದೇ ಇಶ್ಯೂಸ್ ಆಗಲ್ಲ, ಕ್ಲಿಯರಾಗಿ ನಮ್ಮೊಂದು ಅಪೋಸಿಟ್ ಪರ್ಸನ್ಗೆ ವಾಯ್ಸ್ ಕೇಳುತ್ತೆ ಅಂತ ಹೇಳ್ಬೋದು. ಇನ್ನು ಸೌಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಆಸಮ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಪ್ರೈಸ್ ರೇಂಜಲ್ಲಿ ಓಕೆ ಅಂತ ನನಗನ್ಸುತ್ತೆ. ಸೊ ಇದರ ಕಾಸ್ಟ್ ಬಗ್ಗೆ ಮಾತಾಡಬೇಕು ಅಂತಂದರೆ ಇದು ನಿಮಗೆ ಅಮೆಜಾನಲ್ಲಿ ₹1500 ಬಜೆಟ್ನಲ್ಲಿ ಸಿಗ್ತಾ ಇರುವಂಥದ್ದು. ಸೊ ₹1500 ಬಜೆಟ್ ನೀವೇನಾದ್ರು ನೋಡ್ತಾ ಇದ್ದೀರಾ ಅಂತಂದರೆ ಇದು ಕೂಡ ಬೆಸ್ಟ್ ಆಪ್ಷನ್ ಅಂತ ನನಗನ್ಸುತ್ತೆ. ಬಟ್ ಇನ್ನೊಂದು 200ರಿಂದ ₹300 ಕಡಿಮೆ ಆಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ಬೋದು. ಸೊ ಇದಿಷ್ಟು ಈ ಒಂದು ಏರ್ಪಾಡ್ಸ್ ಬಗ್ಗೆ ಮಾಹಿತಿ. ಸೊ ನಿಮ್ಗೇನು ಅನ್ಸುತ್ತೆ ಅಂತ ಮಿಸ್ ಮಾಡದೆ ಕಮೆಂಟ್ನಲ್ಲಿ ತಿಳಿಸಿ. ಇನ್ ಕೇಸ್ ನಿಮಗೇನಾದರೂ ಈ ಏರ್ಪಾಡ್ಸ್ ಇಷ್ಟ ಆಗಿತ್ತು ಅಂತಂದರೆ, ಇಂಟ್ರೆಸ್ಟ್ ಇತ್ತು ಅಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೇರವಾದ ಲಿಂಕನ್ನು ಕೊಟ್ಟಿದ್ದೀನಿ, ಒಂದ್ಸರಿ ಟ್ರೈ ಮಾಡಿ. ಸೊ ನಾನು ಬ್ಯಾಟ್ರಿ ಬಗ್ಗೆ ಹೇಳೋದು ಮರೆತೆ. ಸೊ ಇದನ್ನು ನಾವು ಒಂದ್ಸರಿ ಕಂಪ್ಲೀಟಾಗಿ ಚಾರ್ಜ್ ಮಾಡಿದ್ವಿ ಅಂತಂದರೆ
ಒಂದು 8 ಗಂಟೆಗಳ ಕಾಲ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ 5ರಿಂದ 6 ಗಂಟೆ ಮ್ಯಾಕ್ಸಿಮಮ್ ಯೂಸ್ ಮಾಡ್ಬೋದು. ಇನ್ನು ಈ ಕೇಸ್ ಏನಿದೆಲ್ಲ, ಕೇಸ್ ನೀವು ಒಂದ್ಸರಿ ಕಂಪ್ಲೀಟ್ ಚಾರ್ಜ್ ಮಾಡಿದ್ರಿ ಅಂತಂದರೆ ಎಕ್ಸ್ಟ್ರಾ ಒಂದು 4 ಟೈಮ್ಸ್ ನಾವು ಯೂಸ್ ಮಾಡ್ಬೋದು. ಸೊ ಅಂದರೆ ಕಂಟಿನ್ಯೂಸ್ ಆಗಿ ಒಂದು 32 ಗಂಟೆಗಳ ಕಾಲ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಅಟ್ಲೀಸ್ಟ್ ನಾವು 4 ಟೈಮ್ಸ್ ಅಲ್ಲ ಅಂತಂದ್ರು 2-3 ಸಾರಿ ಅಂತ ನಾವು ಇದನ್ನ ಕಂಪ್ಲೀಟಾಗಿ ಕೇಸ್ ಮೂಲಕ ಚಾರ್ಜ್ ಮಾಡ್ಕೊಳ್ಬೋದು. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ವಿಡಿಯೋ ಇಷ್ಟ ಆಯಿತು ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.